3 ತಿಂಗಳಿಗೆ ಈ ಬೆಳೆ ಕಟಾವಿಗೆ ಬರುತ್ತೆ ದ್ವಿದಳ ಧಾನ್ಯಗಳು. ಆಮೇಲೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ರೈತರಿಗೆ ಇದಕ್ಕೆ ಅಡಿಷನಲ್ ಇನ್ಕಮ್ ಬರುತ್ತೆ. ಅಂದ್ರೆ ಬರೀ ಕಬ್ಬಿನಿಂದ ಒಂದನೇ ಬೆಳೆಯಿಂದಾನೇ ಆದಾಯ ತೆಗೆಯದೆ ಈ ದ್ವಿದಳ ಧಾನ್ಯಗಳನ್ನು 3 ತಿಂಗಳೊಳಗೆ ಆದಾಯ ಪಡೆದುಬಿಟ್ಟು ಸುಮಾರು ಒಂದ್ ಎಕರೆಗೆ ಒಂದು 30,000 ರಿಂದ 40,000 ರೂಪಾಯಿ ಅಡಿಷನಲ್ ಇನ್ಕಮ್ ಬರುತ್ತೆ. ಅದೇ ಅವರು ಮುಂದಿನ ಕಬ್ಬಿನ ನಿರ್ವಹಣೆಗೆ, ಗೊಬ್ಬರಕ್ಕೆ, ಬೇರೆ ಬೇರೆ ಇದಕ್ಕೆ ಖರ್ಚು ಮಾಡ್ಕೊಂಡು ಅದನ್ನ ಅವರು ಉಪಯೋಗಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ. ವಿವಿಧ ರೀತಿಯ ಹೊಸ ಬೆಳೆಗಳ ಒಂದು ಸುಧಾರಿತ ತಳಿಗಳ ಒಂದು ಪರಿಚಯವನ್ನು ಮಾಡ್ತಿದ್ವಿ. ಭತ್ತದಲ್ಲಿ ಸಹ್ಯಾದ್ರಿ ಕೆಂಪು ಮುಕ್ತಿ, KMP 220, 225 ದಕ್ಷ ಅಂತೇಳಿ. ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ಸುಧಾರಿತ ತಳಿಗಳು, ಎಣ್ಣೆಕಾಳು ಬೆಳೆಗಳಲ್ಲಿ ಸುಧಾರಿತ ತಳಿಗಳು, ಮತ್ತೆ ರೇಷ್ಮೆ ಕೃಷಿ, ಮತ್ತೆ ಮೇವಿನ ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆ, ಮತ್ತೆ ಪೌಷ್ಟಿಕ ಕೈತೋಟ, ಮತ್ತೆ ಕೃಷಿಯೇತರ ಚಟುವಟಿಕೆಗಳಾದಂಥ ಹೈನುಗಾರಿಕೆ, ಮೀನು ಸಾಕಾಣಿಕೆ, ಕೃಷಿ ಹೊಂಡ, ಪೌಷ್ಟಿಕ ಕೈತೋಟ, ಮೇಕೆ ಸಾಕಾಣಿಕೆ, ಮತ್ತೆ ಕೋಳಿ ಸಾಕಾಣಿಕೆ, ಈ ತರದ ಎಲ್ಲಾ ಒಂದು ಕೃಷಿ ಚಟುವಟಿಕೆಗಳನ್ನು ಒಳಗೊಂಡಂತೆ ಎಲ್ಲಾ ಒಂದು ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆ ಮತ್ತು ಜಾನುವಾರುಗಳ ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಕೊಳ್ಳುವಂತ ಎಲ್ಲಾ ಜಾನುವಾರುಗಳ ಒಂದು ಪ್ರಾತ್ಯಕ್ಷಿಕೆ, ಒಂದು ಪ್ರದರ್ಶನವನ್ನು ನಾವು ಈ ಕೃಷಿ ಬ್ರಹ್ಮಾಂಡದಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ರೈತ ಬಾಂಧವರಿಗೆ ನಮಸ್ಕಾರ. ಈ ಒಂದು ಈ ವರ್ಷದ ಒಂದು ಸುತ್ತೂರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೃಷಿ ಮೇಳ 2026ರಲ್ಲಿ ಒಂದು ಎಕರೆ ಕೃಷಿ ಬ್ರಹ್ಮಾಂಡವನ್ನು ಒಂದು ವಿಶೇಷವಾಗಿ ನಾವು ಇಲ್ಲಿ ಬೆಳೆಗಳ ಪ್ರಾತ್ಯಕ್ಷಿಕೆ ಮತ್ತೆ ಮಾರ್ಗದರ್ಶನ ಮತ್ತೆ ಮಾಹಿತಿಗಾಗಿ ಇಲ್ಲಿ ಒಂದು ಎಕರೆ ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯ ಮಾದರಿಯನ್ನ ನಾವು ಇಲ್ಲಿ ಮಾಡೆಲ್ ತರ ಮಾಡಿದೀವಿ. ಸೊ ಒಂದು ಎಕರೆ ಕೃಷಿ ಬ್ರಹ್ಮಾಂಡದಲ್ಲಿ ವಿವಿಧ ರೀತಿಯ ಹೊಸ ಬೆಳೆಗಳ ಒಂದು ಸುಧಾರಿತ ತಳಿಗಳ ಒಂದು ಪರಿಚಯವನ್ನು ಮಾಡ್ತಿದ್ವಿ. ಭತ್ತದಲ್ಲಿ ಸಹ್ಯಾದ್ರಿ ಕೆಂಪು ಮುಕ್ತಿ, KMP 220, 225 ದಕ್ಷ ಅಂತೇಳಿ. ಆಮೇಲೆ ಮುಸ್ಕಿನ್ ಜೋಳದಲ್ಲಿ MAH 14-153 ಅಂತೇಳಿ, ಮತ್ತೆ ಅದರಲ್ಲೂ 4 ತಳಿ ಮುಸ್ಕಿನ್ ಜೋಳದಲ್ಲಿ. ಆಮೇಲೆ ರಾಗಿಯಲ್ಲಿ 4 ತಳಿನ ಒಂದು ಸುಧಾರಿತ ತಳಿಗಳನ್ನ ನಾವು ಈ ಬಾರಿ ಪರಿಚಯಿಸ್ತಾ ಇದ್ದೀವಿ ಪ್ರಾತ್ಯಕ್ಷಿಕೆ ಮೂಲಕ. ಮತ್ತೆ ಅದಲ್ಲದೆ ಕೃಷಿ ಬ್ರಹ್ಮಾಂಡದಲ್ಲಿ ಸುಧಾರಿತ ತಳಿಗಳ ಒಂದು ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ಸುಧಾರಿತ ತಳಿಗಳು, ಎಣ್ಣೆಕಾಳು ಬೆಳೆಗಳಲ್ಲಿ ಸುಧಾರಿತ ತಳಿಗಳು, ಮತ್ತೆ ರೇಷ್ಮೆ ಕೃಷಿ, ಮತ್ತೆ ಮೇವಿನ ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆ, ಮತ್ತೆ ಪೌಷ್ಟಿಕ ಕೈತೋಟ, ಮತ್ತೆ ಕೃಷಿಯೇತರ ಚಟುವಟಿಕೆಗಳಾದಂಥ ಹೈನುಗಾರಿಕೆ, ಮೀನು ಸಾಕಾಣಿಕೆ, ಕೃಷಿ ಹೊಂಡ, ಪೌಷ್ಟಿಕ ಕೈತೋಟ, ಮೇಕೆ ಸಾಕಾಣಿಕೆ, ಮತ್ತೆ ಕೋಳಿ ಸಾಕಾಣಿಕೆ, ಈ ತರದ ಎಲ್ಲಾ ಒಂದು ಕೃಷಿ ಚಟುವಟಿಕೆಗಳನ್ನು ಒಳಗೊಂಡಂತೆ ಎಲ್ಲಾ ಒಂದು ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆ ಮತ್ತು ಜಾನುವಾರುಗಳ ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಕೊಳ್ಳುವಂತ ಎಲ್ಲಾ ಜಾನುವಾರುಗಳ ಒಂದು ಪ್ರಾತ್ಯಕ್ಷಿಕೆ, ಒಂದು ಪ್ರದರ್ಶನವನ್ನು ನಾವು ಈ ಕೃಷಿ ಬ್ರಹ್ಮಾಂಡದಲ್ಲಿ ನಾವು ಮಾಡ್ಕೊಂಡಿದೀವಿ. ಸೊ ಇದೆಲ್ಲ ಉದ್ದೇಶ ಏನು ಅಂತಂದ್ರೆ, ಒಬ್ಬ ಸಣ್ಣ ರೈತ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಆದಾಯವನ್ನು ಯಾವ ತರ ಹೆಚ್ಚಿಸ್ಕೋಬಹುದು, ಖರ್ಚು ಯಾವ ತರ ಕಡಿಮೆ ಮಾಡ್ಕೋಬಹುದು, ಮತ್ತೆ ಅದೇ ರೀತಿಯಾಗಿ ಸುಸ್ಥಿರ ಕೃಷಿ ಅಂತಂದ್ರೆ ಒಂದು ಬರೀ ಆದಾಯ ದೃಷ್ಟಿಯಿಂದನೇ ನೋಡದೇನೆ ಮಣ್ಣಿನ ಆರೋಗ್ಯ ಮತ್ತೆ ಬೆಳೆಗಳ ಆರೋಗ್ಯ ಮತ್ತೆ ಮಾನವನ ಆರೋಗ್ಯ ದೃಷ್ಟಿಯಿಂದ ನಾವು ಸಮಗ್ರ ಕೃಷಿ ಪದ್ಧತಿಯ ಅಳವಡಿಕೆ ಒಂದು ದಿಕ್ಕಿನತ್ತ ಸಾಗ್ಬೇಕಾಗಿದೆ. ಈಗೆಲ್ಲ ರೈತರೆಲ್ಲ ಬರೀ ಏಕ ಬೆಳೆ ಪದ್ಧತಿಗಳನ್ನ ಅನುಸರಿಸಿದ್ರೆ, ಬರೀ ಭತ್ತ ಬೆಳಿತಾರೆ, ಕಬ್ಬು ಬೆಳಿತಾರೆ, ಯಾವುದೋ ಒಂದು ಬೆಳೆ ಅಥವಾ 2 ಬೆಳೆ ಬೆಳಿತಾರೆ. ಅದ್ರ ಜೊತೆಗೇನೆ ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳಿದ್ನಲ್ಲ, ಜೇನು ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹೈನುಗಾರಿಕೆ, ಮತ್ತೆ ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಮಾಡುವಂತದ್ದು, ಮತ್ತೆ ಅದ್ರ ಜೊತೆಗೆ ಮಶ್ರೂಮ್ ಅಂತ ಹೇಳ್ತೀವಿ, ಅಂದ್ರೆ ಅಣಬೆ ಬೇಸಾಯ ಮಾಡುವಂತದ್ದು, ರೇಷ್ಮೆ ಕೃಷಿ ಮಾಡುವಂತ, ಇವೆಲ್ಲಾನು ಒಟ್ಟಿಗೆ ಮಾಡಿದಾಗ ಆದಾಯ ಹೆಚ್ಚಿಸ್ಕೋಬಹುದು. ಮತ್ತೆ ಅದ್ರ ಜೊತೆಗೇನೆ ಖರ್ಚು ಕಡಿಮೆ ಮಾಡಿ ವ್ಯವಸಾಯದಲ್ಲಿ ಹೆಚ್ಚಿನ ಒಂದು ಲಾಭ ಪಡೆದು, ಮತ್ತೆ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿರೋದ್ರಿಂದ ಈ ಉದ್ಯಮಗಳು ಮಣ್ಣು ಮತ್ತೆ ಎಲ್ಲಾ ಒಂದು ನೀರಿನ ಒಂದು ಬಳಕೆ ಕಡಿಮೆ ಆಗುತ್ತೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೊಂಡು ರೈತ ಆದಾಯ ಪಡೆಯುತ್ತೆ. ಮುಂದಿನ ಒಂದು ಪೀಳಿಗೆಗೆ ಇದು ಒಂದು ಒಳ್ಳೆ ಮಾದರಿಯ ಕೃಷಿ ಭೂಮಿಯನ್ನು ನಾವು ಬಿಟ್ಟು ಹೋಗ್ಬೋದು. ಆಮೇಲೆ ಇಲ್ಲಿ ನಾವು ನೋಡ್ತಾ ಇರೋದು ಬೆಳೆ ಪದ್ಧತಿಗಳನ್ನು, ಸುಧಾರಿತ ಬೆಳೆ ಪದ್ಧತಿಗಳನ್ನು ಅನುಸರಿಸಿದೀವಿ. ಈಗ ತಾವು ನೋಡ್ತಾ ಇರ್ಬೋದು, ಕಬ್ಬಿನ ಬೆಳೆದಲ್ಲಿ ಅಂತರ್ ಬೆಳೆಗಳನ್ನಾಗಿ ಬೆಳೀತಾ ಇದೀವಿ. ಅಂದ್ರೆ ಕಬ್ಬನ್ನ ನಾವು ನಾಟಿ ಮಾಡಿದ 3-4 ತಿಂಗಳ ಅಂತರದಲ್ಲಿ 3 ರಿಂದ 4 ಫೀಟ್ ಅಂದ್ರೆ ಅಡಿಯಷ್ಟು ಅಂತರದಲ್ಲಿ ನಾಟಿ ಆಗ್ತದೆ. ಕೆಲವೊಬ್ರು 5-6 ಫೀಟ್ ಅಂತರದಲ್ಲಿನೂ ನಾಟಿ ಮಾಡ್ತಾರೆ. ಸೊ ಅದು 3-4 ತಿಂಗಳಲ್ಲಿ ಬರೀ ಕಳೆ ಬೆಳೆದ್ಬಿಟ್ಟು ಅಲ್ಲಿ
ಸರಿಯಾಗಿ ನಿರ್ವಹಣೆ ಆಗಲ್ಲ, ಅದು ಖಾಲಿನೇ ಉಳಿದು ಬಿಡುತ್ತೆ ಅಂತ ಅದ್ರದ್ದು ಅಷ್ಟು ಜಾಗ. ಸೊ ಅದ್ರ ಬದಲಾಗಿ ರೈತ ಬಾಂಧವರು ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ. ಈಗ ತಾವು ನೋಡ್ತಾ ಇರ್ಬೋದು, ಇದೆಲ್ಲ ಅವರೇ ಇದೆ, ಅಲಸಂದೆ ಇದೆ, ಉದ್ದು ಮತ್ತೆ ಹೆಸರು ಇದೆ. ಇಂಥ ಬೆಳೆಗಳನ್ನ ಆ ಮಧ್ಯದಲ್ಲಿ ನಾವು ಬೆಳೆದ್ನಪ್ಪ ಅಂದ್ರೆ ಈ 3 ತಿಂಗಳಿಗೆ ಈ ಬೆಳೆ ಕಟಾವಿಗೆ ಬರುತ್ತೆ ದ್ವಿದಳ ಧಾನ್ಯಗಳು. ಆಮೇಲೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ರೈತರಿಗೆ ಇದಕ್ಕೆ ಅಡಿಷನಲ್ ಇನ್ಕಮ್ ಬರುತ್ತೆ. ಅಂದ್ರೆ ಬರೀ ಕಬ್ಬಿನಿಂದ ಒಂದನೇ ಬೆಳೆಯಿಂದಾನೇ ಆದಾಯ ತೆಗೆಯಲ್ಲದೆ ಈ ದ್ವಿದಳ ಧಾನ್ಯಗಳನ್ನು 3 ತಿಂಗಳದೊಳಗೆ ಆದಾಯ ಪಡೆದುಬಿಟ್ಟು ಸುಮಾರು 1 ಎಕರೆಗೆ 30,000 ರಿಂದ 40,000 ರೂಪಾಯಿ ಅಡಿಷನಲ್ ಇನ್ಕಮ್ ಬರುತ್ತೆ. ಅದೇ ಅವರು ಮುಂದಿನ ಕಬ್ಬಿನ ನಿರ್ವಹಣೆಗೆ, ಗೊಬ್ಬರಕ್ಕೆ, ಬೇರೆ ಬೇರೆ ಇದಕ್ಕೆ ಖರ್ಚು ಮಾಡ್ಕೊಂಡು ಅದನ್ನ ಅವರು ಉಪಯೋಗಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ. ಇದು ಒಂದು ಒಳ್ಳೆಯ ರೀತಿಯಲ್ಲಿ ಅಳವಡಿಕೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಆಮೇಲೆ ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರಿಂದ ಅದರಲ್ಲಿ ಉದುರ್ತಕ್ಕಂಥ ಎಲೆಗಳು ಮತ್ತೆ ಅದು ಬೇರು ಅದೆಲ್ಲ ಅವಶೇಷ ಅಲ್ಲೇ ಭೂಮಿಯಲ್ಲೇ ಸೇರೋದ್ರಿಂದ ಮುಖ್ಯ ಬೆಳೆ ಕಬ್ಬಿಗೂ ಅದು ತುಂಬಾ ಹೆಲ್ಪ್ ಆಗುತ್ತೆ. ಗಾಳಿ ಆಡುತ್ತೆ ಚೆನ್ನಾಗಿ, ನೆಕ್ಸ್ಟ್ ಮಣ್ಣೆಲ್ಲ ಹುಡಿ ಆಗುತ್ತೆ, ಆಮೇಲೆ ಫಲವತ್ತತೆ ಜಾಸ್ತಿ ಆಗುತ್ತೆ. ಸಾವಯವ ಗೊಬ್ಬರ ಎಲ್ಲ ಮಣ್ಣಿಗೆ ಸೇರಿ ಭೂಮಿಯ ಫಲವತ್ತತೆನು ಜಾಸ್ತಿ ಮಾಡುತ್ತೆ. ಸೊ ಇದು ಒಂದು ನಾವು ರೈತರು ಅಳವಡಿಸ್ಕೋಬಹುದು. ಅಂದ್ರೆ ಬೆಳೆಗಳಲ್ಲಿ ಏಕದಳ ಬೆಳೆಗಳು ಬೆಳೆಯುವಾಗ, ಅಂದ್ರೆ ಯಾವ್ದೇ ಒಂದು ಏಕದಳ, ಈಗ ಮುಸ್ಕಿನ ಜೋಳ ಬೆಳೆ ನೋಡ್ತಾ ಇರ್ಬೋದು, ಅದ್ರ ಪಕ್ಕದಲ್ಲೇನೆ ನಾವು ತೊಗರಿ ಹಾಕೊಂಡಿದೀವಿ ಅಕ್ಕಡಿ ಸಾಲ್ ತರ. ಸೊ ಅದನ್ನ ಯಾಕೆ ಅಂತಂದಪ್ಪ ಅಂದ್ರೆ ಏಕದಳ ಬೆಳೆ ಮುಸ್ಕಿನ ಜೋಳ ಆಯ್ತು ಅಂದ್ರೆ ಅದು 6 ಸಾಲು ಮುಸ್ಕಿನ ಜೋಳ ಮತ್ತೆ 2 ಸಾಲು ತೊಗರಿಯನ್ನು ಹಾಕೊಂಡಿದೀವಿ. ಅಂದ್ರೆ ಇನ್ ಕೇಸ್ ಮಳೆ ಆಶ್ರಯದಲ್ಲಿ ಏನಾದ್ರು ರೈತರು ಮುಸ್ಕಿನ ಜೋಳ ಸರಿಯಾಗಿ ಬರಕ್ ಆಗ್ಲಿಲ್ಲ, ಮಳೆ ಕೈ ಕೊಡ್ತು ಅಂತಂದ್ರೆ ಮುಸ್ಕಿನ ಜೋಳ ಮೇವಾಗಿ ಬಳಸ್ತಾರೆ. ಸೊ ಅದು ಒಂದೇನೆ ಮೇವಾಗಿ ಹೋದ್ನಪ್ಪ ಅಂದ್ರೆ ಅವ್ರಿಗೆ ಇನ್ಕಮ್ ಸಿಗಲ್ಲ, ಯಾಕಂದ್ರೆ ಕಾಳು ಆಗೋ ತನಕನು ಅದು ಆಗಿರಲ್ಲ, ಹಂಗಾಗಿ ಇಳು ಅವ್ರಿಗೆ ಲಾಭ ಸಿಗಲ್ಲ. ಸೊ ಅದ್ರ ಜೊತೆಗೆ ಅವರು ತೊಗರಿ ಹಾಕೊಂಡಿದ್ದಂದ್ರೆ ತೊಗರಿ 1 ತಿಂಗಳು ಮಳೆ ಬರ್ಲಿಲ್ಲ ಅಂದ್ರೂ ತಡೆಯುತ್ತೆ. ನಂತರದಲ್ಲಿ ಮಳೆ ಬಂದಾಗ ಅದು ಚೆನ್ನಾಗಿ ಇಳುವರಿ ಕೊಟ್ಟು ಅವ್ರಿಗೆ ಒಳ್ಳೆ ಒಂದು ಆದಾಯ ತಂದು ಸಾಧ್ಯತೆ ಇದೆ. 1 ಎಕರೆಗೆ ಅವರು ಮುಸ್ಕಿನ ಜೋಳದಲ್ಲಿ ತೊಗರಿನೂ ಹಾಕೊಂಡಪ್ಪ ಅಂದ್ರೆ ತೊಗರಿಯಲ್ಲಿನೂ ಒಳ್ಳೆ ಇಳುವರಿ ಪಡೆದು 50,000ದಿಂದ 1 ಲಕ್ಷದ ತನಕನು ಇನ್ಕಮ್ ಪಡೆದಂತ ರೈತರು ಇದಾರೆ. ಸೊ ದಯವಿಟ್ಟು ಮುಸ್ಕಿನ ಜೋಳ ಒಂದೇನೆ ಬೆಳಿಲಾರ್ದನೆ ಅದ್ರ ಜೊತೆಗೇನು ದ್ವಿದಳ ಧಾನ್ಯಗಳು ಅಂತ ಹೇಳಿದ್ರು, ಈ ತೊಗರಿ ಇಂಥ ಬೆಳೆಗಳನ್ನ ಅವ್ರು ಹಾಕೊಂಡು ಬೆಳೆಯೋದ್ರಿಂದ ನಮ್ಗೆ ಭೂಮಿ ಫಲವತ್ತತೆನೂ ಹೆಚ್ಚಿಸ್ಕೋಬಹುದು, ಜೊತೆಗೆ ಆದಾಯದಲ್ಲಿನೂ ಹೆಚ್ಚಿಗೆ ಕಾಣಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಈಗ ತಾವೆಲ್ಲ ನೋಡ್ತಾ ಇರಬಹುದು ರಾಗಿ ತಳಿ, ಇದು KMR 316 ಅಂತ. ಸೊ ಇದು ನಮ್ಮ ಭಾಗದಲ್ಲಿ ಮಳೆ ಸ್ವಲ್ಪ ಏರುಪೇರಿಂದಾಗಿ ಒಂದು ಲೇಟ್ ಖರೀಫ್ ಅಂತೀವಿ, ಅಂದ್ರೆ ತಡವಾದ ಮುಂಗಾರಿಗೆ ಸ್ವಲ್ಪ ಮಳೆ ಜಾಸ್ತಿ ಬರೋದ್ರಿಂದ ಆ ಸಮಯದಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ರಾಗಿ ಬಿತ್ತನೆ ಮಾಡ್ತಾರೆ. ಅಂತ ಒಂದು ತಡವಾದ ಮುಂಗಾರಿಗೆ ಸೂಕ್ತವಾದಂತ ತಳಿ KMR 316. ಮತ್ತೆ ಇದ್ರದ್ದು ವಿಶೇಷತೆ ಏನು ಅಂತನಪ್ಪ ಅಂದ್ರೆ ಇದಕ್ಕೆ ಯಾವುದೇ ತರದ್ದು ಬೆಂಕಿ ರೋಗ ಬರಲ್ಲ. ತಾವು ನೋಡ್ತಾ ಇರ್ಬೋದು, ಈ ಬೆಂಕಿ ರೋಗ ಬಿದ್ದುವಂತ ಎಲೆ ಚುಕ್ಕಿ ರೋಗ ಬಂದಿರತಕ್ಕಂತ ಯಾವುದೇ ಒಂದು ಸಿಂಪ್ಟಮ್ ತಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಾಣ್ತಾ ಇಲ್ಲ. ನಾವು ಲೇಟ್ ಸೀಸನ್ ಅಲ್ಲೇನೆ ಬಿತ್ತನೆ ಮಾಡಿದ್ದು. ಇದು ತಡ ಮುಂಗಾರು ಅಂತ ಅನ್ನಪ್ಪ ಅಂದ್ರೆ ನಾವು ಈಗ ಸೆಪ್ಟೆಂಬರ್ ಅಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಬಿತ್ತನೆ ಮಾಡಿದಾಗ್ಲೂ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಆಗಿದೆ, ಮತ್ತೆ ರೋಗನು ಕಂಡು ಬರ್ತಾ ಇಲ್ಲ. ಅದಾದ್ಮೇಲೆ ಇದು ಇಂಡಾಫ್ 7 ಅಂತ, ಇದನ್ನು ಚಳಿಗೆ ಸೂಕ್ತವಾದಂತ ತಳಿನೇ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಇದನ್ನು ನಿಮ್ಗೆ ನೋಡ್ತಾ ಇರ್ಬೋದು. ಇದರಲ್ಲಿ ವ್ಯತ್ಯಾಸ ಏನು ಅಂತನಪ್ಪ ಅಂದ್ರೆ ಮೇಲ್ಗಡೆ ಫಿಂಗರ್ಸ್ ಅಂತೀವಿ, ಅಂದ್ರೆ ಬೆಳ್ಳುಗಳು, ಈ ರಾಗಿ ಮೇಲ್ಗಡೆ ಬರ್ತಕ್ಕಂತ ಬೆಳ್ಳುಗಳು ಸ್ವಲ್ಪ ಅದರಲ್ಲಿ ಗುಚ್ಚು ತರ ಬರ್ತವೆ, ಇದು ಒಂದ್ ಸ್ವಲ್ಪ ಉದ್ದ ಬರುತ್ತೆ. ಸೊ ಇದಕ್ಕೂ ಸ್ವಲ್ಪ ರೋಗ ಮತ್ತೆ ಚಳಿಗೆ ತಡ್ಕೊಳ್ಳುವಂತ ತಳಿಯಾಗಿದೆ. ಸೊ ಅದಲ್ದೇನೆ ನೆಕ್ಸ್ಟ್ ಇಂಡಾಫ್ 9 ಅಂತ ಬರುತ್ತೆ, ಸ್ವಲ್ಪ ಅದ್ರ ಮೇಲ್ಗಡೆ ಪರ್ಪಲ್ ಕಲರ್ ತರ ತೆನೆ ಬರುತ್ತೆ, ಪರ್ಪಲ್ ಬಣ್ಣದ್ದು. ಇದನ್ನು ಒಳ್ಳೆ ಇಳುವರಿ ಬರುತ್ತದೆ. ಇಳುವರಿ ಒಂದು 8 ರಿಂದ 9 ಕ್ವಿಂಟಾಲ್ ಪ್ರತಿ ಎಕರೆಗೆ ಪಡಿಬಹುದಾಗಿದೆ. ಸೊ ಅದರಲ್ಲೂ KMR 316 ಒಳ್ಳೆ ಇಳುವರಿ ಬರಿಬಹುದು, ಒಂದು 10 ರಿಂದ 12 ಕ್ವಿಂಟಾಲ್ ತನಕ ಬೆಳೆದಂತ ರೈತರು ಇದಾರೆ 1 ಎಕರೆಗೆ. ಸೊ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ರಾಗಿ ತಳಿ ಅಂತಂದ್ರೆ KMR 360 ಅಂತ. ಸೊ ಇದನ್ನು ಸ್ವಲ್ಪ ಚಳಿಗೆ ತಡ್ಕೊಳ್ಳುವಂತದ್ದು, ಕಡಿಮೆ ಅಂದ್ರೆ ತಡವಾದ ಮುಂಗಾರಿಗೆ ಹಾಕುವಂತ ಒಂದು ತಳಿ ಇದು. ಸೊ ಇದಕ್ಕೂ ಸ್ವಲ್ಪ ರೋಗ ಮತ್ತೆ ಕೀಟ ಬಾಧೆಗಳು ಕಡಿಮೆ ಇದೆ, ಇಳುವರಿನೂ ಚೆನ್ನಾಗಿ ಬರೋದ್ರಿಂದ ರೈತರು ಯಾವ್ದಾದ್ರು ಒಂದು ಇಲ್ಲಿ ಬೆಳೆದಿರ್ತಕ್ಕಂಥ 4 ತಳಿಗಳು ಚಳಿಗೆ ಸೂಕ್ತ ತಡ್ಕೊಳ್ಳುವಂತ ತಳಿಗಳೇ. ಯಾಕಂದ್ರೆ ತಾವು ಬೆಳವಣಿಗೆ ಮತ್ತೆ ಎಲ್ಲಾನು ನೋಡ್ಬೋದು, ರೋಗನೂ ಇಲ್ಲ ಅಷ್ಟಾಗಿ. ಮತ್ತೆ ಅದ್ರ ಬೆಳವಣಿಗೆ, ಹುಲ್ಲಿನ ಇಳುವರಿ, ಮತ್ತೆ ಕಾಳಿನ ಇಳುವರಿ, ಮತ್ತೆ ತೆನೆ ಸೈಜು ಅದೆಲ್ಲಾನು ನೋಡಿದ್ನಪ್ಪ ಅಂದ್ರೆ ಈ ಒಂದು 4 ತಳಿಗಳು ಈ ಭಾಗಕ್ಕೆ ಹೆಚ್ಚು ಸೂಕ್ತ ಆದಂತ ತಳಿಗಳು. ಇಂಥ ತಳಿಗಳನ್ನ ರೈತರು ತಡ ಮುಂಗಾರಿಗೆ ಏನಾದ್ರು ಹಾಕೊಂಡಪ್ಪ ಅಂದ್ರೆ ಒಳ್ಳೆ ಇಳುವರಿ ಪಡಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ತಿಂಗಳಲ್ಲಿ ಬರುತ್ತೆ ಬೆಳೆ ಇದು? ಇದೆಲ್ಲ ನಮ್ಗೆ 100-105 ದಿನಕ್ಕೆ ಬರುವಂತ ಬೆಳೆ ಇದು.
ಮಾಮೂಲಿ ಈಗ ಎಲ್ಲಾ ತಳಿಗಳು ರಾಗಿದು ಬರೋದು ಡ್ಯೂರೇಷನ್ ಅಂದ್ರೆ ಬೆಳೆಯ ಒಂದು ಅವಧಿ ಬಂದು 100ರಿಂದ 105 ದಿನದಲ್ಲಿ ಬರತಕ್ಕಂತ ಬೆಳೆ ಇದು. ಇದು ಈಗಿನ ಮಾರ್ಕೆಟ್ ಅಲ್ಲಿ ಏನು ಬೆಲೆ ಇದೆ ಇದ್ರದ್ದು? ಈಗ ಇಷ್ಟು ದಿನ ತನಕನು ಒಬ್ಬ ರೈತರು ರಾಗಿ ಅನ್ನಪ್ಪ ಅಂದ್ರೆ ಬೆಳೆಯಕಂದ್ರೆ ಒಂದ್ ಸ್ವಲ್ಪ ಮೂಗ್ ಮುರಿತಿದ್ರು. ಅಂದ್ರೆ ಅದು ತುಂಬಾ ಇಳುವರಿ ಕಮ್ಮಿ, ಮತ್ತೆ ಮಾರ್ಕೆಟ್ ಅಲ್ಲಿ ರೇಟ್ ಕಮ್ಮಿ ಇರುತ್ತೆ. 2-2.5 ಸಾವಿರ ರೂಪಾಯಿ ಇರ್ತಿತ್ತು ಮೊದ್ಲೆಲ್ಲ. ಈಗೆಲ್ಲ ಒಂದು ಬೆಂಬಲ ಬೆಲೆಯನ್ನು ಬಂದಿರೋದ್ರಿಂದ, ಆಮೇಲೆ ರಾಗಿನ ಯಥೇಚ್ಛವಾಗಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾ ಇರೋದ್ರಿಂದ, ರಾಗಿ ಬಿಸ್ಕೆಟ್ ಕೇಳಿರ್ತೀರಾ, ರಾಗಿ ಇದನ್ನು ಮಿಕ್ಸ್ ಮಾಡಿ ಹಲವಾರು ಪ್ರಾಡಕ್ಟ್ ಗಳು ಬಂದ್ಬಿಟ್ಟಿದಾವೆ. ಅದ್ರ ಜೊತೆ ಮಿಕ್ಸ್ ಮಾಡಿ ಹಲವಾರು ಪ್ರಾಡಕ್ಟ್ ಗಳನ್ನ ತಾವು ನೋಡ್ತಾ ಇರ್ತೀರಾ. ಆ ತರದಲ್ಲಿ ನಮ್ಗೆ ಈಗ ರಾಗಿ ಒಂದು ಬಳಕೆನೂ ಜಾಸ್ತಿ ಆಗಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಈಗೆಲ್ಲ ಮಾರ್ಕೆಟ್ ಅಲ್ಲಿ 3800 ಹಿಡಿದು 4500, 5000 ತನಕ ಇದೆ. ಅದರಲ್ಲಿ ರಾಗಿ ಸ್ವಲ್ಪ ಬಿಳಿ ರಾಗಿ ಇದೆ, ಆಮೇಲೆ ಕೆಂಪು ರಾಗಿ ಇದೆ, ಒಂದ್ ಸ್ವಲ್ಪ ಬ್ರೌನ್ ಕಲರ್ ಇರತಕ್ಕಂತ ರಾಗಿ ಇದೆ. ಸೊ ಅದಕ್ಕೆ ಆ ಒಂದು ಡಿಫ್ರೆನ್ಸಿಯೇಷನ್ ಮೇಲೆ ರೇಟ್ ಡಿಫ್ರೆನ್ಸ್ ಆಗ್ತಾ ಇದೆ ಹೊರತು ಒಂದು ಅಂದಾಜಿಂದ ನಾವು ನೋಡಿದಪ್ಪ ಅಂದ್ರೆ 3800ರಿಂದ 4500, 5000 ತನಕನು ನಮ್ಗೆ ಈ ರಾಗಿ ಒಂದು ಕ್ವಿಂಟಾಲ್ ರಾಗಿಗೆ ಈ ಒಂದು ರೇಟ್ ಇದೆ ಮಾರುಕಟ್ಟೆಯಲ್ಲಿ. ಸೊ ರೈತ ಬಾಂಧವರು ಈಗ ಒಂದು ಅವರೇಜ್ ಕಡಿಮೆ ಇಳುವರಿ ಅನ್ನೋದನ್ನು 8 ಕ್ವಿಂಟಾಲ್ ತೆಗೆದ್ರು ತುಂಬಾ ಏನು ಒಳ್ಳೆ ಅವರು 35-40 ಸಾವಿರ ರೂಪಾಯಿ ಒಂದ್ ಎಕರೆಗೆ ಬರುತ್ತೆ. ಆಮೇಲೆ ಖರ್ಚುನು ತುಂಬಾ ಅಷ್ಟೇನು ಆಗಲ್ಲ. ಇದಕ್ಕೆ ಒಂದು 15ರಿಂದ 20 ಸಾವಿರದ ಒಳಗಡೆನೆ ಆಗುತ್ತೆ. ಸೊ ಹಾಗಾಗಿ ರೈತರು ಒಂದು ಡಬಲ್ ಒಂದು ಇದನ್ನು ಪಡಿಬಹುದು. ಅವರು ಈಗ ರೇಟ್ ಇರೋದ್ರಿಂದ ಒಳ್ಳೆ ಇಳುವರಿನೂ ಪಡಿಬಹುದು, ಮತ್ತೆ ಒಳ್ಳೆ ಬೆಲೆನೂ ಮಾರ್ಕೆಟ್ ಅಲ್ಲಿ ಇರೋದ್ರಿಂದ ರಾಗಿ ಈಗ ಬೆಳೆಯೋದಕ್ಕೆ ಹೆಚ್ಚು ಸೂಕ್ತವಾದಂತ ಸಮಯ ಅಂತ ನಾನು ಭಾವಿಸ್ತೀನಿ. ಸರ್, ಈಗ ಈ ಅವಧಿ ಈಗ ಚಳಿಗಾಲ ಮುಗಿದ್ಮೇಲೆ, ಸೊ ಚಳಿಗಾಲ ಮುಗಿದ್ಮೇಲೆ ಆಗಿರ್ಬೋದು, ಅಥವಾ ಈ ಕೃಷಿ ಮೇಳ ಆದ್ಮೇಲೆ ರೈತರು ಈ ರೀತಿ ಬೆಳೆ ಬೆಳಿಬೇಕು, ಅದಕ್ಕೆ ಮಾರ್ಗದರ್ಶನ ಪಡಿಬೇಕು ಅಂತಂದ್ರೆ ಅವ್ರು ಎಲ್ಲಿಗೆ ಬರ್ಬೇಕು? ಈ ತರದ್ದು ರಾಗಿ ತಳಿಗಳು ಮತ್ತೆ ರಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಹೆಸರು ಡಾಕ್ಟರ್ ಶಾಮರಾಜ್ ಅಂತೇಳಿ ICRGSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿನಲ್ಲಿ ನಾನು ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿಗೆ ಸಂಪರ್ಕಿಸಿ ಅಲ್ಲಿ ನಮ್ಗೆ ತಮಗೆ ಯಾವುದೇ ಒಂದು ತಳಿಗಳ ಬಗ್ಗೆ ಆಗಿರ್ಬೋದು, ಅದ್ರ ಬೇಸಾಯ ಕ್ರಮಗಳಾಗಿರ್ಬೋದು, ರಾಗಿ ತಳಿಗಳು ಮತ್ತೆ ರಾಗಿಯ ಬೇಸಾಯ ಕ್ರಮಗಳು ಮತ್ತೆ ಅದರ ಮಾರುಕಟ್ಟೆ ವ್ಯವಸ್ಥೆ ಕುರಿತಾಗಿನೂ ನಾವು ಅದಕ್ಕೆ ಮಾಹಿತಿನೂ ಕೊಡ್ತೀವಿ. ಆಮೇಲೆ ನಿಮಗೆ ಈ ತಳಿಗಳು ಎಲ್ಲಿ ದೊರಕ್ತವೆ, ಈಗ ನಾವು ತಂದಿರೋದು ಅದು VC ಫಾರ್ಮ್ ಮಂಡ್ಯದಿಂದ ನಾವು ತಂದಿದೀವಿ ಈ 4 ತಳಿಗಳನ್ನ. ಸೊ ಅಲ್ಲಿನೂ ಎಲ್ಲಾ ತಳಿಗಳು ಬೀಜಗಳು ಎಲ್ಲ ಲಭ್ಯ ಇದೆ. ಸೊ ಅವರಿಗೆ ಈ ಸೀಸನ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಹೋದ್ನಪ್ಪ ಅಂದ್ರೆ ರೈತ ಬಾಂಧವರು ಅಲ್ಲಿ ಬೀಜನೂ ಲಭ್ಯ ಇರುತ್ತೆ. ಸೊ ಅಂದ್ರೆ ಈಗ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೋದ್ರೆ ಈ ತರ ತಳಿಗಳು ನಿಮ್ಗೆ ಸಿಗ್ತವೆ ಬೀಜ ಬೇಕಂದಾಗೆ. ಅದಲ್ದನೆ ಭತ್ತದ ತಳಿಗಳನ್ನು ಸುಮಾರು ತಳಿಗಳು ಅವರು KMP 220 ಇದೆ, 225 ಇದೆ. ಆಮೇಲೆ ದಕ್ಷ ಅಂತ ನಾನು ಹಾಕಿದ್ದ ತಳಿಗಳು ಹೇಳಿದ್ನೆಲ್ಲ ಭತ್ತದ್ದು, ಆ ತಳಿಗಳ ಬೀಜಗಳನ್ನು ಅಲ್ಲೇ ಲಭ್ಯ ಇದೆ. ಸೊ ಅದ್ರ ಜೊತೆಗೆ ನಾವು ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ನಾವೇ ಸೀಡ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಇಲ್ಲಿ ಬೀಜೋತ್ಪಾದನೆ ಮಾಡಿ ರೈತರಿಗೆ ಅದನ್ನ ಕೊಡ್ತಾ ಇದೀವಿ. ಯಾಕಂದಪ್ಪ ಅಂದ್ರೆ ಆ ಜ್ಯೋತಿಗೆ ಪರ್ಯಾಯವಾದಂತ ತಳಿ ಇದು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಜ್ಯೋತಿ ಬೆಳೆದು ಎಲ್ಲ 30 ವರ್ಷದ ತಳಿ ಅದು. ಸೊ ಆ ಒಂದು ತಳಿ ಈಗ ನಶಿಸಿ ಹೋಗುವಂತ ಹಂತದಲ್ಲಿದೆ. ಯಾಕೆ ಕಾರಣ ಇಷ್ಟೇ, 10 ವರ್ಷದ್ದು ಒಂದು ತಳಿದು ವ್ಯಾಲಿಡಿಟಿ ಇರುತ್ತೆ. ಸೊ 10 ವರ್ಷ ಆದ್ಮೇಲೆ ಅದರದ್ದು ಶಕ್ತಿ ಕುಂದುತ್ತೆ, ಇಳುವರಿ ನೀಡುವಂತ ಶಕ್ತಿ. ಯಾಕಂದ್ರೆ ಅದು ರೋಗ ಮತ್ತೆ ಕೀಟ ಬಾಧಕ್ಕೆ ತುತ್ತಾಗ್ಬಿಡುತ್ತೆ ಅಂತ ಹೇಳ್ತೀವಿ. ಸೊ ಈಗ ಆಲ್ರೆಡಿ ಇದೆಲ್ಲ ತುಂಬಾ ರೋಗ ಬರ್ತಾ ಇದೆ. ಬೆಂಕಿ ರೋಗ, ಎಲೆ ಚುಕ್ಕಿ ರೋಗ, ಆಮೇಲೆ ಎಲೆ ಕೌಚ್ ರೋಗ, ತುಂಬಾ ರೋಗ ಬಂದು ಕುತ್ತಿಗೆ ರೋಗ, ಅದೆಲ್ಲ ಕಾಳೆಲ್ಲ ಜೊಳ್ಳಾಗೋದು, ಕಾಳೆಲ್ಲ ತುಂಬಾ ಕಪ್ಪಾಗೋದು, ಈ ತರ ಎಲ್ಲ ಆಗ್ತಾ ಇದೆ ಜ್ಯೋತಿ ತಳಿಯಲ್ಲಿ. ಸೊ ಅದಕ್ಕೆ ಪರ್ಯಾಯವಾದಂತ ತಳಿನ ನಾವು ಈಗ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ತಂದು ಇಲ್ಲಿ ರೈತರಿಗೆ ಪ್ರಾತ್ಯಕ್ಷಿಕವಾಗಿ, ಆಮೇಲೆ ಅದ್ರ ಬೀಜೋತ್ಪಾದನೆ ಮಾಡಿನೂ ಸುಮಾರು ರೈತರಿಗೆ ಕೊಟ್ಟಿದ್ದೀವಿ ನಾವು. ನಂಜನಗೂಡು, ನರಸೀಪುರ ಮತ್ತೆ SD ಕೋಟೆ ಭಾಗದಲ್ಲಿ ಅದು ತುಂಬಾ ಒಂದು ಪ್ರಚಾರವಾಗಿದೆ. ಆಮೇಲೆ ಮಾರುಕಟ್ಟೆಗೂ ತುಂಬಾ ಒಂದು ಬೇಡಿಕೆ ಜಾಸ್ತಿ ಇದೆ ಆ ತಳಿ ಬೀಜಕ್ಕೆ. ಯಾಕಂದಪ್ಪ ಅಂದ್ರೆ ಅದ್ರದ್ದು ಬೀಜದ್ದು ಒಂದು ಶೈನಿಂಗ್ ಆಗಿರ್ಬೋದು, ಅದ್ರದ್ದು ಸೈಜ್ ಆಗಿರ್ಬೋದು ಜ್ಯೋತಿ ತಳಿಗಿಂತನೂ ಚೆನ್ನಾಗಿದೆ. ಸೊ ಹಾಗಾಗಿ ಅದ್ರದ್ದು ಮಾರ್ಕೆಟ್ ಅನ್ನು ಚೆನ್ನಾಗಿ ಬರ್ತಾ ಇರೋದ್ರಿಂದ ಅದ್ರದ್ದು ಸ್ವಲ್ಪ ಡಿಮ್ಯಾಂಡು ಜಾಸ್ತಿ ಆಗಿದೆ. ಆ ತಳಿದ್ದು ತಾವು ಅದನ್ನ ತೋರ್ಸೋದಾಯ್ತು ಅನ್ನಪ್ಪ ಅಂದ್ರೆ ಅದ್ರದ್ದು ಸ್ವಲ್ಪ ಜಾಸ್ತಿ ಹೈಟ್ ಅಲ್ಲಿ ಬೆಳೆಯುತ್ತೆ ಆ ತಳಿ, ಭತ್ತದ ತಳಿ ಸಹ್ಯಾದ್ರಿ ಕೆಂಪು ಮುಕ್ತಿ. ಸೊ ಮತ್ತೆ ಅದರಿಂದ ಈ ಬೆಂಕಿ ರೋಗ ಮತ್ತೆ ಏನ್ ನಾವು ಊದ್ಬತ್ತಿ ರೋಗ ಅಂತ ಹೇಳ್ತೀವಿ, ಮತ್ತೆ ಎಲೆ ಕೌಚ್ ರೋಗ, ಈ ಎಲ್ಲಾ ರೋಗಗಳಿಗೆ ನಿರೋಧಕತೆ ಹೊಂದಿರತಕ್ಕಂತ ತಳಿ ಆಗಿದೆ. ಆಮೇಲೆ ಇಳುವರಿ ಎಲ್ಲ ಬಂದು ಕಾಳಿನ ಇಳುವರಿ ನಮ್ಗೆ 22ರಿಂದ 24 ಕ್ವಿಂಟಾಲ್ ಬರುತ್ತೆ ಒಂದು ಸಹ್ಯಾದ್ರಿ ಕೆಂಪು ಮುಕ್ತಿಯಿಂದ. ಆಮೇಲೆ ಹುಲ್ಲಿನ ಇಳುವರಿ ಜಾಸ್ತಿನೇ ಬೀಳ್ತಾ ಇದೆ. ಈಗೆಲ್ಲ ಆ ಪೆಂಡಿ ಲೆಕ್ಕದಲ್ಲಿ ಹೇಳೋದಾಯ್ತಪ್ಪ ಅಂದ್ರೆ 35ರಿಂದ 40 ಪೆಂಡಿ ಬೀಳುತ್ತೆ ಜ್ಯೋತಿ. ಆದ್ರೆ ಈ ಒಂದು ತಳಿಯಲ್ಲಿ 45ರಿಂದ 50 ಪೆಂಡಿ ಹುಲ್ಲು ಬೀಳ್ತಾ ಇದೆ ಒಂದ್ ಎಕರೆಗೆ.
ಸೊ ಆ ಹುಲ್ಲಿನ ಇಳುವರಿ ಮತ್ತೆ ಕಾಳಿನ ಇಳುವರಿಯು ಜಾಸ್ತಿ ಬರ್ತಾ ಇದೆ. ಆಮೇಲೆ ರೋಗ ನಿರೋಧಕತೆ ಹೊಂದಿರತಕ್ಕಂತ ತಳಿ ಆಗಿರೋದ್ರಿಂದ ಇದನ್ನ ನಾವು ರೈತರಿಗೆ ಹೆಚ್ಚು ಪ್ರಚಾರ ಮಾಡಿಬಿಟ್ಟು ರೈತರು ಜ್ಯೋತಿಯ ಬದಲಾಗಿ ಇಂಥ ತಳಿಗಳನ್ನ ಬಳಸ್ಲಿ ಅಂತ ನಾನು ಆಶಿಸ್ತೀನಿ. ಆಮೇಲೆ ಇದಕ್ಕೇನಾದ್ರೂ ಬೀಜ ಬೇಕು ಅಂತಂದಪ್ಪ ಅಂದ್ರೆ ನಮ್ಮ JSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತರಕ್ಕೆ ಗಮನ ಹರಿಸ್ಬಿಟ್ಟು ಇಲ್ಲಿ ತಾವು ಬೀಜವನ್ನು ಪಡಿಬಹುದಾಗಿದೆ.